ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನಸ್ಸಿನ ಒತ್ತಡವನ್ನು ದೂರವಿಟ್ಟು ನಮ್ಮ ಮನಸ್ಸನ್ನು ಹಗುರವಾಗಿಸುವಂತಹ ಯೋಗನಿದ್ರಾಭ್ಯಾಸವನ್ನು ಮಾಡೋಣ. ಈ ರೀತಿ ಯೋಗನಿದ್ರೆ ಮಾಡಿದ ಮೇಲೆ ನಿಮಗೆ ಇರುವ ಆತಂಕ ಕಡಿಮೆಯಾಗುವುದು. ಈ ಧ್ಯಾನವನ್ನು ನೀವು ನಿಮ್ಮ ದಿನವನ್ನು ಶುರು ಮಾಡಿದ ಮೇಲೆ ಮಾಡಬಹುದು ಅಥವಾ ದಿನದ ಎಲ್ಲ ಕೆಲಸ ಮುಗಿಸಿ ಮಲಗುವ ಮುನ್ನ ಕೂಡ ಮಾಡಬಹುದು. ಮೊದಲಿಗೆ ನಾವು ಕುಳಿತು ಧ್ಯಾನವನ್ನು ಮಾಡೋಣ. ಸಿದ್ಧಾಸನದಲ್ಲಿ ಅಥವಾ ನಿಮಗೆ ಅನುಕೂಲವಾಗುವಂತಹ ಭಂಗಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಎಡಗಾಲು ನಿಮ್ಮ ಜನನಾಂಗದ ಹತ್ತಿರ ಹಾಗೂ ನಿಮ್ಮ ಬಲಗಾಲು ನಿಮ್ಮ ಎಡಗಾಲಿನ ಮುಂದೆ ಇರಲಿ. ನಿಮ್ಮ ಕಾಲುಗಳ ಮಂಡಿಯ ಮೇಲೆ ನಿಮ್ಮ ಅಂಗೈ ಇಡಿ. ನಿಮ್ಮ ಅಂಗೈಯು ಆಕಾಶದತ್ತ ಮುಖ ಮಾಡಿರಲಿ. ನಿಮ್ಮ ಬೆನ್ನು ನೇರವಾಗಿ ಇರಲಿ ಹಾಗೂ ಸಮಾಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಕಡೆ ಹರಿಸಿ. ನಿಧಾನವಾಗಿ ಉಸಿರು ಒಳಗೆ ತೆಗೆದುಕೊಂಡು ಅಷ್ಟೇ ನಿಧಾನವಾಗಿ ಉಸಿರು ಹೊರಗೆ ಬಿಡಿ. ನಿಮ್ಮ ಎಲ್ಲ ಗಮನವನ್ನು ನಿಮ್ಮ ಪ್ರೆಸೆಂಟ್ ಕ್ಷಣಕ್ಕೆ ತನ್ನಿ. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರುವುದರ ಬಗ್ಗೆ ಈ ಕ್ಷಣಕ್ಕೆ ಆಲೋಚನೆ ಮಾಡುವುದನ್ನು ಬಿಡಿ. ಹಾಗೆಯೇ ನಾಳೆ ಏನೋ ಎಂಬ ಆತಂಕವು ಈ ಕ್ಷಣಕ್ಕೆ ಬೇಡ. ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಉಸಿರಾಟದ ಕಡೆ ಹರಿಸಿ. ಉಸಿರು ಒಳಗೆ ಹೋಗುತ್ತಿದ್ದಂತೆ ಅದು ನಿಮ್ಮ ಶ್ವಾಸಕೋಶದ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ನಿಮ್ಮ ಮೂಗಿನ ಯಾವ ಹೊಳ್ಳೆಯು ತೆರೆದಿದೆ ಎಂದು ಗಮನಿಸಿ. ಸಮಾಧಾನವಾಗಿ ಉಸಿರು ಒಳಗೆ ತೆಗೆದುಕೊಂಡು ಅಷ್ಟೇ ಸಮಾಧಾನವಾಗಿ ಉಸಿರು ಹೊರಗೆ ಬಿಡಿ. ಇಷ್ಟರ ಮಧ್ಯೆ ನಿಮಗೆ ಯಾವುದಾದರೂ ಆಲೋಚನೆ ಬಂದರೆ ಬರಲಿ ಬಿಡಿ. ಅದು ಹೇಗೆ ಬಂತು ಹಾಗೆ ಅದನ್ನು ಕಳಿಸಿಕೊಡಿ. ಈಗ ನಿಮ್ಮ ಎದುರು ಒಂದು ದೊಡ್ಡ ಜಲಪಾತ ಇರುವುದೆಂದು ಊಹಿಸಿಕೊಳ್ಳಿ. ಅಲ್ಲಿಯ ನೀರು ಬಲು ವೇಗವಾಗಿ ಬಹಳ ಎತ್ತರದಿಂದ ಬೀಳುತ್ತಿದೆ. ನೀವು ಭೋರ್ಗರಿಸಿ ಹರಿಯುತ್ತಿರುವ ಜಲಪಾತದ ಕೆಳಗೆ ನಿಂತಿರುವಂತೆ ಊಹಿಸಿಕೊಳ್ಳಿ. ಆ ಭೋರ್ಗರೆಯುವ ನೀರು ನಿಮ್ಮ ತಲೆಯಿಂದ ಕಾಲಿನವರೆಗೂ ಹರಿಯುವುದು. ಆ ನೀರಿನ ಒತ್ತಡ ಬಲು ಜೋರಾಗಿ ಇರುತ್ತದೆ. ಆ ಒತ್ತಡವನ್ನು ನೀವು ನಿಮ್ಮ ದೇಹದ ಮೇಲೂ ಅನುಭವಿಸುವಿರಿ. ಈಗ ನೀವು ಆ ಜಲಪಾತದಿಂದ ಸುಮಾರು 10 ಹೆಜ್ಜೆಗಳು ಹಿಂದೆ ಬನ್ನಿ. ನೀವು ನೀರಿನ ಜಲಪಾತದಿಂದ ದೂರ ಸರಿದಂತೆ ನಿಮ್ಮ ಒತ್ತಡವೂ ದೂರವಾಗುವುದು. ಈಗ ನೀವು ದೂರದಿಂದ ಆ ಜಲಪಾತವನ್ನು ವೀಕ್ಷಿಸಬಹುದು. ಇದೇ ತರಹ ನಾವು ನಮ್ಮ ಆಲೋಚನೆಗಳು ನಮ್ಮದೇ ಆದ ಖಯಾಲಿಯಲ್ಲಿ ಇದ್ದರೆ ನಾವು ಒತ್ತಡದಲ್ಲಿ ಇರುತ್ತೇವೆ. ನಮ್ಮ ಆತಂಕ ಉಂಟಾಗುವುದು ಇದರಿಂದಲೇ. ಆದ್ದರಿಂದ ನಾವು ನಮ್ಮದೇ ಆದ ಆಲೋಚನೆಗಳಿಂದ ದೂರವಿದ್ದರೆ ಅಥವಾ ಅದನ್ನು ದೂರದಿಂದ ವೀಕ್ಷಿಸಿದರೆ ನಮ್ಮ ಒತ್ತಡ ಆತಂಕಗಳ ಸುಳಿಯಲ್ಲಿ ನಾವು ಸಿಲುಕಿಕೊಳ್ಳುವುದಿಲ್ಲ. ಹಾಗಾಗಿ ಆಲೋಚನೆಗಳನ್ನು ನಮ್ಮಿಂದ ದೂರವಿಡೋಣ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳೋಣ. ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಟ್ಟು ರಿಲ್ಯಾಕ್ಸ್ ಮಾಡೋಣ. ಈಗ ನೀವು ನಿಮ್ಮ ಮ್ಯಾಟ್ ಮೇಲೆ ಮಲಗಿಕೊಳ್ಳಿ. ನೀವು ಶವಾಸನದಲ್ಲಿ ಮಲಗಿಕೊಳ್ಳಿ. ನಿಮ್ಮ ಕಾಲುಗಳನ್ನು ಫ್ರೀಯಾಗಿ ಬಿಡಿ. ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಅಷ್ಟೇ ದೀರ್ಘವಾಗಿ ಉಸಿರು ಹೊರಗೆ ಬಿಡಿ. ರಿಲ್ಯಾಕ್ಸ್ ಮಾಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಶ್ವಾಸಕೋಶದಲ್ಲಿ ತುಂಬಿಕೊಂಡು ಹಾಗೆ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಗಮನವನ್ನು ನಿಮ್ಮ ಬಲಗಾಲಿನ ಕಡೆಗೆ ಹರಿಸಿ. ನಿಮ್ಮ ಬಲಗಾಲಿನ ಬೆರಳುಗಳನ್ನು ಹಾಗೂ ಹಿಮ್ಮಡಿಯನ್ನು ಪ್ರಜ್ಞಾಪೂರ್ವಕವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೊಣಕಾಲಿನ ಮುಂಭಾಗ ಮತ್ತು ಹಿಂಭಾಗವನ್ನು ಗಮನಿಸುತ್ತಾ ಪ್ರಜ್ಞಾಪೂರ್ವಕವಾಗಿ ರಿಲ್ಯಾಕ್ಸ್ ಮಾಡಿ.
ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ದೀರ್ಘವಾಗಿ ಹೊರಗೆ ಬಿಡುತ್ತಾ ನಿಮ್ಮ ಬಲಗಾಲನ್ನು ರಿಲ್ಯಾಕ್ಸ್ ಮಾಡಿ. ಇದೀಗ ನಿಮ್ಮ ಧ್ಯಾನವನ್ನು ನಿಮ್ಮ ಬಲಗಾಲಿನ ಮಂಡಿಯತ್ತ ಹರಿಸಿರಿ. ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಗಮನವನ್ನು ನಿಮ್ಮ ಬಲಗಾಲಿನ ತೊಡೆ, ಸೊಂಟದ ಹತ್ತಿರ ಹರಸಿ ರಿಲ್ಯಾಕ್ಸ್ ಮಾಡಿ. ಉಸಿರನ್ನು ದೀರ್ಘವಾಗಿ ಒಳಗೆ ತೆಗೆದುಕೊಂಡು ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಗಮನವನ್ನು ನಿಮ್ಮ ಎಡಗಾಲಿನ ಕಡೆಗೆ ಹರಿಸಿ. ನಿಮ್ಮ ಎಡಗಾಲಿನ ಬೆರಳುಗಳನ್ನು ಹಾಗೂ ಹಿಮ್ಮಡಿಯನ್ನು ಪ್ರಜ್ಞಾಪೂರ್ವಕವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೊಣಕಾಲಿನ ಮುಂಭಾಗ ಮತ್ತು ಹಿಂಭಾಗವನ್ನು ಗಮನಿಸುತ್ತಾ ಪ್ರಜ್ಞಾಪೂರ್ವಕವಾಗಿ ರಿಲ್ಯಾಕ್ಸ್ ಮಾಡಿ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ನಿಮ್ಮ ಎಡಗಾಲನ್ನು ರಿಲ್ಯಾಕ್ಸ್ ಮಾಡಿ. ಇದೀಗ ನಿಮ್ಮ ಧ್ಯಾನವನ್ನು ನಿಮ್ಮ ಎಡಗಾಲಿನ ಮಂಡಿಯತ್ತ ಹರಿಸಿರಿ. ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಗಮನವನ್ನು ನಿಮ್ಮ ಎಡಗಾಲಿನ ತೊಡೆ, ಸೊಂಟದ ಹತ್ತಿರ ಹರಸಿ ರಿಲ್ಯಾಕ್ಸ್ ಮಾಡಿ. ಉಸಿರನ್ನು ದೀರ್ಘವಾಗಿ ಒಳಗೆ ತೆಗೆದುಕೊಂಡು ಅಷ್ಟೇ ದೀರ್ಘವಾಗಿ ಉಸಿರು ಹೊರಗೆ ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಾಲುಗಳು ನಿಮ್ಮ ಯೋಗ ಮ್ಯಾಟ್ ಮೇಲೆ ಕರಗಿ ಹೋಗಿದೆಯೇನೋ ಎಂಬಂತೆ ಊಹಿಸಿಕೊಳ್ಳಿ. ಅದನ್ನು ಅಲುಗಾಡಿಸಲು ಪ್ರಯತ್ನಿಸಿದರೂ ಅದು ಅಲುಗಾಡುವುದಿಲ್ಲ. ಏನೂ ತೊಂದರೆ ಇಲ್ಲ. ರಿಲ್ಯಾಕ್ಸ್. ನಿಮ್ಮ ಸೊಂಟದತ್ತ ನಿಮ್ಮ ಧ್ಯಾನವನ್ನು ಹರಿಯಲು ಬಿಡಿ. ನಿಮ್ಮ ಜನನಾಂಗವನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಪಕ್ಕೆಲುಬುಗಳತ್ತ ನಿಮ್ಮ ಗಮನವನ್ನು ಹರಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಬಲ ಅಂಗೈಯತ್ತ ಹರಿಸಿರಿ. ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ರಿಲ್ಯಾಕ್ಸ್ ಮಾಡಿರಿ. ನಿಮ್ಮ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ನಿಮ್ಮ ಮುಂಗೈ, ಮೊಣಕೈ, ತೋಳಿನ ಮುಂಭಾಗ ಹಾಗೂ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿರಿ. ರಿಲ್ಯಾಕ್ಸ್. ಇದೀಗ ನಿಮ್ಮ ಗಮನವನ್ನು ನಿಮ್ಮ ಎಡ ಅಂಗೈಯತ್ತ ಹರಸಿರಿ. ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ರಿಲ್ಯಾಕ್ಸ್ ಆಗಿರಿ. ನಿಮ್ಮ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ನಿಮ್ಮ ಮುಂಗೈ, ಮೊಣಕೈ, ತೋಳಿನ ಮುಂಭಾಗ ಹಾಗೂ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿರಿ. ರಿಲ್ಯಾಕ್ಸ್. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಭುಜಗಳ ಮೇಲೆ ತನ್ನಿರಿ. ನಾವು ನಮ್ಮ ಭುಜಗಳ ಮೇಲೆ ಹೆಚ್ಚಿನ ಹೊರೆ ಹೊರಿಸುತ್ತೇವೆ. ಉದಾಹರಣೆಗೆ ಅಪೇಕ್ಷೆಗಳ ಹೊರೆ, ಕೆಲಸದ ಹೊರೆ, ಒಲ್ಲದ ಸಂಬಂಧಗಳ ಹೊರೆ. ಸದ್ಯಕ್ಕೆ ಆ ಎಲ್ಲ ಹೊರೆಗಳನ್ನು ಇಳಿಸಿ ನಮ್ಮ ಭುಜವನ್ನು ಹಗುರವಾಗಿಸಿಕೊಳ್ಳೋಣ. ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ನೀವು ರಿಲ್ಯಾಕ್ಸ್ ಫೀಲ್ ಮಾಡಿರಿ. ನಿಮ್ಮ ಗಮನವು ಈಗ ನಿಮ್ಮ ಮುಖದ ಕಡೆಗೆ ಬರಲಿ. ನಿಮ್ಮ ಹಣೆಯನ್ನು ರಿಲ್ಯಾಕ್ಸ್ ಮಾಡಿರಿ. ನಿಮ್ಮ ಕಣ್ಣುಗಳು, ಮೂಗು, ಕೆನ್ನೆ, ತುಟಿಗಳು ರಿಲ್ಯಾಕ್ಸ್ ಮಾಡಿರಿ. ನಿಮ್ಮ ಗಲ್ಲವನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಮುಖದ ಯಾವ ಭಾಗದಲ್ಲಿ ಬಿಗಿಯಾಗಿದೆ ಅಂದೆನಿಸುತ್ತಿದೆಯೋ ಆ ಭಾಗದ ಕಡೆ ಉಸಿರನ್ನು ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಿವಿಗಳನ್ನು ಸಡಿಲವಾಗಿ ಬಿಡಿ. ನಿಮ್ಮ ಎಲ್ಲ ಗಮನವನ್ನು ನಿಮ್ಮ ನೆತ್ತಿಯ ಕಡೆಗೆ ಹರಿಸಿರಿ. ಈಗ ಬೆಚ್ಚಗಿನ ಬೆಳಕೊಂದು ನಿಮ್ಮ ನೆತ್ತಿಯಿಂದ ಹರಿಯುತ್ತಿರುವುದೆಂದು ಊಹಿಸಿಕೊಳ್ಳಿ. ಅದು ಕುತ್ತಿಗೆಯ ಹಿಂಭಾಗ ನಿಮ್ಮ ಬೆನ್ನಿನ ಕಡೆಗೆ ಹರಿಯುತ್ತಿರುವುದು. ಅದು ನಿಮ್ಮ ಬೆನ್ನಿನ ಪ್ರತಿಯೊಂದು ಮೂಳೆಯನ್ನು ಒಂದೊಂದಾಗಿ ಬೆಚ್ಚಗಾಗಿಸುತ್ತಾ ಕೊನೆಯಲ್ಲಿ ನಿಮ್ಮ ಬಾಲಮೂಳೆ ಅಥವಾ ಟೇಲ್ ಬೋನ್ಗೆ ಬರುವುದು. ಆ ಬೆಚ್ಚಗಿನ ಬೆಳಕು ನಿಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಹರಡುವುದು. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿರಿ. ಈಗ ಊಹಿಸಿಕೊಳ್ಳಿ, ಆ ಬೆಳಕು ನಿಮ್ಮ
ಹೃದಯದ ಮಧ್ಯಭಾಗದಿಂದ ನಿಮ್ಮ ರಕ್ತನಾಳಗಳಿಗೆ ಸೇರುತ್ತದೆ. ಆ ಬೆಳಕು ನಿಮ್ಮ ದೇಹದಲ್ಲಿ ಹರಿಯುವ ರಕ್ತದೊಂದಿಗೆ ಬೆಳಕನ್ನು ಕೊಂಡು ಸಾಗುವುದು. ಆ ಬೆಚ್ಚಗಿನ ಬೆಳಕಿನಿಂದ ನಿಮ್ಮ ದೇಹದಲ್ಲಿ ಹೊಸ ಹುಮ್ಮಸ್ಸು, ಹುರುಪು ಹುಟ್ಟಿದಂತೆ ಮಾಡುವುದು. ಈಗ ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ರಿಲ್ಯಾಕ್ಸ್. ನೀವು ಯಾವಾಗ ಎದ್ದೇಳಬೇಕು ಎಂದೆನಿಸುವುದೋ ಆಗ ನೀವು ಕೈಕಾಲುಗಳನ್ನಾಡಿಸಿ ಈಗ ನಿಮ್ಮ ಬಲಮಗ್ಗುಲಿಗೆ ತಿರುಗಿ ಎಡಗೈಯಿಂದ ನೆಲವನ್ನು ಒತ್ತುತ್ತಾ ಎದ್ದು ಕುಳಿತುಕೊಳ್ಳಿ. ನಿಮ್ಮ ಎರಡೂ ಅಂಗೈಗಳನ್ನು ಒಂದಕ್ಕೆ ಒಂದು ಉಜ್ಜಿ. ಅದು ಬೆಚ್ಚಗಾದಾಗ ನಿಮ್ಮ ಎರಡೂ ಅಂಗೈಗಳನ್ನು ಒಂದಕ್ಕೊಂದು ಉಜ್ಜಿ. ಅದು ಬೆಚ್ಚಗಾದಾಗ ಅದು ನಿಮ್ಮ ದೇಹದಲ್ಲಿ ವಿಶೇಷವಾದ ಶಕ್ತಿಯೊಂದನ್ನು ಉತ್ಪತ್ತಿ ಮಾಡುವುದು. ಆ ಶಕ್ತಿಯನ್ನು ಮುಖಕ್ಕೆ ಸವರಿಕೊಳ್ಳಿ, ನಿಮ್ಮ ಹಣೆಗೆ, ಹಾಗೆ ನಿಮ್ಮ ಇಡೀ ದೇಹಕ್ಕೆ ಸವರಿಕೊಳ್ಳಿ. ಈ ತರಹದ ಧ್ಯಾನ ಅಥವಾ ಯೋಗ ನಿದ್ರೆಯನ್ನು ನಿತ್ಯವೂ ಪ್ರಾಕ್ಟೀಸ್ ಮಾಡಿ. ನೀವು ನಿತ್ಯವೂ ಪ್ರಾಕ್ಟೀಸ್ ಮಾಡಿದ ಮೇಲೆ ನೀವೇ ಗಮನಿಸುವಿರಿ, ದಿನ ಕಳೆದಂತೆ ನೀವು ಅತಿಯಾದ ಆಲೋಚನೆ ಮಾಡುವುದನ್ನು ಕಡಿಮೆಯಾಗುತ್ತಾ ಹೋಗುವುದನ್ನು. ಹರಿ ಓಂ ತತ್ಸತ್.